ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಕೊನೆಗೂ ಕೂಡ ಈ ಬಿಲ್ಡರ್ ಕಿಶೋರ್ ಸಾವ್ಲಾ ಸರೆಂಡರ್ ಆಗಿದ್ದಾರೆ. 400 ಕೋಟಿ ಹಣದ ಮಾಲೀಕ ಅಂತ ಹೇಳಲಾಗ್ತಾ ಇರುವಂತಹ ಕಿಶೋರ್ ಸಾವ್ಲಾ ಫೈನಲಿ ಸರೆಂಡರ್ ಆಗಿದ್ದಾನೆ. ಈತ ಪ್ರಮುಖ ಆರೋಪಿ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಿಶೋರ್ ಶರಣಾಗತಿ ನಿನ್ನೆ ಸಂಜೆ ವಶಕ್ಕೆ ಪಡೆದಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಗೋಟಿ ಠಾಣೆಗೆ ಬಂದು ಶರಣಾಗತಿಯಾಗಿದ್ದಾನೆ. ಈ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆ ಆಗಿದೆ. 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಮಾಡಿದಂಥವರು ಸೇರಿ ಅದರ ಜೊತೆಯಲ್ಲಿ ಆ ಟ್ರಕ್ನ ಡ್ರೈವರ್ಗಳು ಸೇರಿ ಈಗ ಕಿಶೋರ್ ಚಾವ್ಲಾ ಆತ ಕೂಡ ಸರೆಂಡರ್ ಆಗಿರೋದು. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಆ 400 ಕೋಟಿ ಕೂಡ ಆತನದ್ದೇ ಅಂತ ಹೇಳಲಾಗ್ತಾ ಇದೆ. ಅದರ ಮೂಲ ಏನು, ಆತನಿಗೆ ಸಂಬಂಧಪಟ್ಟಿದ್ದ ಅಥವಾ ಎಲ್ಲಿಂದ ಎಲ್ಲಿಗೆ ಸಾಗಾಟ ಮಾಡಲಾಗ್ತಾ ಇತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗಾಗಲೇ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿಗಳು. ಸಂದೀಪ್ ಈಗಾಗಲೇ ದೂರನ್ನ ಕೊಟ್ಟಿದ್ದಾನೆ. ತನ್ನ ಕಿಡ್ನಾಪ್ ಆಗಿತ್ತು, ಅದನ್ನ ಮಾಡಿಸಿರೋದು ಕಿಶೋರ್ ಚಾವ್ಲಾ ಅನ್ನುವಂಥದ್ದನ್ನ ಕೂಡ ಹೇಳಿರೋದ್ರಿಂದ ಆ ಕಂಪ್ಲೇಂಟ್ ಆಧಾರದ ಮೇಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಫೈನಲಿ ಈತ ಸರೆಂಡರ್ ಆಗಿರೋದ್ರ ಮೂಲಕ ಈ ಇಡೀ ಕೇಸ್ಗೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಕಿಡ್ನಾಪ್ ಮಾಡಿದ ಹೌದಾ, ಕಿಡ್ನಾಪ್ ಮಾಡಿದ ನಂತರದಲ್ಲಿ ಏನೇನಾಯಿತು, ಇದೆಲ್ಲದರ ಬಗ್ಗೆ ಕೂಡ ವಿಚಾರಣೆಯನ್ನ ಈಗ ತೀವ್ರಗೊಳಿಸಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೈಲಾರಿ, 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್. ಈತ ಸರೆಂಡರ್ ಆಗೋ ಮೂಲಕ ಯಾವೆಲ್ಲ ಅಂಶಗಳು ಬೆಳಕಿಗೆ ಬಂದಿದೆ, 400 ಕೋಟಿ ಯಾರಿಗೆ ಸೇರಿದ್ದು, ಏನು ಎತ್ತ, ಎಸ್ಐಟಿ ಅಧಿಕಾರಿಗಳ ತನಿಖೆ ಎಲ್ಲಿವರೆಗೂ ಬಂದಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮೈಲಾರಿ. ಖಂಡಿತ ಅಶ್ವಿನಿ, ಪ್ರಮುಖವಾಗಿ ಚೋರ್ಲಾ ಘಾಟ್ನಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಈ ದರೋಡೆ ಪ್ರಕರಣವನ್ನ ಮಹಾರಾಷ್ಟ್ರದ ಎಸ್ಐಟಿ ಪೊಲೀಸರು ಗಂಭೀರವಾಗಿ ಪರಿಗಣನೆ ಮಾಡಿದ್ರು. ಜೊತೆಗೆ ಈಗ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆ ಆಗಿರುವಂತದ್ದು. ಪ್ರಕರಣದ ಕಿಂಗ್ ಪಿನ್ ಮತ್ತು ಹಣದ ಮಾಲೀಕ ಎನ್ನಲಾಗಿರುವಂತಹ ಕಿಶೋರ್ ಸೇಠ್ ಈಗ ಶರಣಾಗಿರುವಂತದ್ದು. ನಾಸಿಕ್ ಮೂಲದ ಗೋಟಿ ಪೊಲೀಸ್ ಠಾಣೆಗೆ, ಅಂದ್ರೆ ಅಲ್ಲಿ ಏನು ಎಸ್ಐಟಿ ಪೊಲೀಸರಿಗೆ ಇಲ್ಲಿ ಶರಣಾಗಿರುವಂತದ್ದು. ಶರಣಾಗಿ ಏನು ನಿನ್ನೆ ಶನಿವಾರ ಸಂಜೆ ಕೂಡ ಆತನನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ತೀವ್ರ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಕಿಡ್ನಾಪ್ ಅಂದ್ರೆ ಸಂದೀಪ್ ಪಾಟೀಲ್ ಏನು ದೂರನ್ನ ಕೊಟ್ಟಿದ್ದ, ನನ್ನನ್ನ ಕಿಡ್ನಾಪ್ ಮಾಡಿ ಅಲ್ಲಿ ಜಯೇಶ್ ಎಂಬಾತ ನೀನು ದರೋಡೆ ಮಾಡಿದ್ಯಾ, 400 ಕೋಟಿ ದರೋಡೆ ಮಾಡಿದ್ಯಾ ಅನ್ನೋದ್ರ ಬಗ್ಗೆ ನನ್ನ ಮುಂದೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆ ಆಧಾರ ಮೇಲೆ ಈಗಾಗಲೇ ದೂರು ದಾಖಲಿಸಿಕೊಂಡು ಎಸ್ಐಟಿ ರಚನೆ ಮಾಡಿ ತನಿಖೆಯನ್ನ ಮಾಡ್ತಿದ್ದಂತ ಪೊಲೀಸರು ಒಟ್ಟು 8 ಜನ ಆರೋಪಿಗಳನ್ನ ಸದ್ಯಕ್ಕೆ ಬಂಧನ ಮಾಡಿದ್ದಾರೆ. ಪ್ರಕರಣದ ಹಿನ್ನೆಲೆ ಏನು, ಕಿಡ್ನಾಪ್ ಯಾತಕ್ಕೆ ಮಾಡಿದ್ದಾರೆ, ಹಣದ ಮೂಲ ಯಾವುದು, ಜೊತೆಗೆ ಈ ಸಂದೀಪ್ ಪಾಟೀಲ್ ಹೇಳ್ತಿರೋದು ಎಲ್ಲವೂ ಸತ್ಯವ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವಿಚಾರಣೆಯನ್ನು ಮಾಡುವಂತ ಕೆಲಸವನ್ನ ಎಸ್ಐಟಿ ಪೊಲೀಸರು ಮಾಡ್ತಿರುವಂತದ್ದು. ಜೊತೆಗೆ ಆಡಿಯೋ ಸಂಭಾಷಣೆಗಳು ಏನು ವೈರಲ್ ಆಗಿದ್ದು, ಆ ಒಂದು ವೈರಲ್ ಆದಂತಹ ಸಂದರ್ಭದಲ್ಲಿ ಗುಜರಾತ್ ಮೂಲದ ರಾಜಕಾರಣಿ ಯಾರು, ಆಶ್ರಮ ಯಾವುದು, ಮತ್ತು ಜೊತೆಗೆ ಹಣವನ್ನ ಎಲ್ಲಿ ತುಂಬಲಾಗಿತ್ತು, ಹಣವನ್ನ ಎಲ್ಲಿ ದರೋಡೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಕಿಶೋರ್ ಶೇಟ್ ನನ್ನ ಇಲ್ಲಿ ತೀವ್ರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಿರುವಂತದ್ದು. ಜೊತೆಗೆ ಕಿಶೋರ್ ಶೇಟ್ ಏನಿದ್ದಾನೆ, ಈತ ರಿಯಲ್ ಎಸ್ಟೇಟ್ ಉದ್ಯಮಿ, ಜೊತೆಗೆ ಬಿಲ್ಡರ್ ಕೂಡ ಆಗಿರುವಂತದ್ದು. ಈತನ 400 ಕೋಟಿ ಹಣವನ್ನ ಈತನೇ ಸಾಗಾಟವನ್ನ ಮಾಡ್ತಿದ್ದ. ಗೋವಾದಿಂದ ಈತ ಏನು ಆಂಧ್ರಕ್ಕೆ ಹೋಗಿ ಅಲ್ಲಿಂದ ಅದು ಇದಕ್ಕೆ ಏನು ಗುಜರಾತ್ಗೆ ಹೋಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಬೆಳಗಾವಿಯಲ್ಲಿ ಈ ಒಂದು ಘಟನೆ ನಡೆದಿರೋ ಹಿನ್ನೆಲೆಯಲ್ಲಿ ಬೆಳಗಾವಿಯ ಪೊಲೀಸರು ಅಲರ್ಟ್ ಆಗಿ ಇಲ್ಲಿರುವಂತಹ ಪೊಲೀಸರು ಕೂಡ ಮಹಾರಾಷ್ಟ್ರದಲ್ಲಿ ಬೀಡನ್ನ ಬಿಟ್ಟಿದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಸುಳಿವನ್ನ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಅಲ್ಲಿರುವಂತಹ ಎಸ್ಐಟಿ ಪೊಲೀಸರು ಮಾಡ್ತಾ ಇಲ್ಲ. ಈ ಒಂದು ಪ್ರಕರಣವನ್ನ ಏನು ಸಂಪೂರ್ಣವಾಗಿ ತೀವ್ರ ವಿಚಾರಣೆಯನ್ನ ಮಾಡ್ತಿರುವಂತಹ ಎಸ್ಐಟಿ ಪೊಲೀಸರು ಈ ಎಲ್ಲ ವಿಚಾರಗಳು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರದು ಅನ್ನೋದ್ರಲ್ಲಿ ಸಾಕಷ್ಟು ವಿಷಯಗಳನ್ನ ಹೊರಗಡೆ ಬರಬಾರದು ಅನ್ನೋ ಕಾರಣಕ್ಕಾಗಿ ಗೌಪ್ಯ ವಿಚಾರಣೆಯನ್ನ ಕೂಡ ಮಾಡ್ತಿರುವಂತದ್ದು. ಸದ್ಯ ಈಗ ಮತ್ತೊಬ್ಬ ಆರೋಪಿಯನ್ನು ಅಜರ್ ಒಬ್ಬ ಉಳಿದುಕೊಂಡಿದ್ದಾನೆ, ಆತನ ಬಂಧನ ಕೂಡ ಈಗ ಶೋಧ ಕಾರ್ಯವನ್ನ ಮಾಡ್ತಿರುವಂತದ್ದು. ಅಶ್ವಿನಿ, ರೈಟ್ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಕೊನೆಗೂ ಕೂಡ ಈ ಬಿಲ್ಡರ್ ಕಿಶೋರ್ ಸಾವ್ಲಾ ಸರೆಂಡರ್ ಆಗಿದ್ದಾರೆ. 400 ಕೋಟಿ ಹಣದ ಮಾಲೀಕ ಅಂತ ಹೇಳಲಾಗ್ತಾ ಇರುವಂತಹ ಕಿಶೋರ್ ಸಾವ್ಲಾ ಫೈನಲಿ ಸರೆಂಡರ್ ಆಗಿದ್ದಾನೆ. ಈತ ಪ್ರಮುಖ ಆರೋಪಿ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಿಶೋರ್ ಶರಣಾಗತಿ ನಿನ್ನೆ ಸಂಜೆ ವಶಕ್ಕೆ ಪಡೆದಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಗೋಟಿ ಠಾಣೆಗೆ ಬಂದು ಶರಣಾಗತಿಯಾಗಿದ್ದಾನೆ.
ಈ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆ ಆಗಿದೆ. 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಮಾಡಿದಂಥವರು ಸೇರಿ ಅದರ ಜೊತೆಯಲ್ಲಿ ಆ ಟ್ರಕ್ನ ಡ್ರೈವರ್ಗಳು ಸೇರಿ ಈಗ ಕಿಶೋರ್ ಚಾವ್ಲಾ ಆತ ಕೂಡ ಸರೆಂಡರ್ ಆಗಿರೋದು. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಆ 400 ಕೋಟಿ ಕೂಡ ಆತನದ್ದೇ ಅಂತ ಹೇಳಲಾಗ್ತಾ ಇದೆ. ಅದರ ಮೂಲ ಏನು, ಆತನಿಗೆ ಸಂಬಂಧಪಟ್ಟಿದ್ದ ಅಥವಾ ಎಲ್ಲಿಂದ ಎಲ್ಲಿಗೆ ಸಾಗಾಟ ಮಾಡಲಾಗ್ತಾ ಇತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗಾಗಲೇ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿಗಳು, ಸಂದೀಪ್ ಈಗಾಗಲೇ ದೂರನ್ನ ಕೊಟ್ಟಿದ್ದಾನೆ. ತನ್ನ ಕಿಡ್ನಾಪ್ ಆಗಿತ್ತು, ಅದನ್ನ ಮಾಡಿಸಿರೋದು ಕಿಶೋರ್ ಚಾವ್ಲಾ ಅನ್ನುವಂಥದ್ದನ್ನ ಕೂಡ ಹೇಳಿರೋದ್ರಿಂದ ಆ ಕಂಪ್ಲೇಂಟ್ ಆಧಾರದ ಮೇಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಫೈನಲಿ ಈತ ಸರೆಂಡರ್ ಆಗಿರೋದ್ರ ಮೂಲಕ ಈ ಇಡೀ ಕೇಸ್ಗೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಕಿಡ್ನಾಪ್ ಮಾಡಿದ ಹೌದಾ, ಕಿಡ್ನಾಪ್ ಮಾಡಿದ ನಂತರದಲ್ಲಿ ಏನೇನಾಯಿತು, ಇದೆಲ್ಲದರ ಬಗ್ಗೆ ಕೂಡ ವಿಚಾರಣೆಯನ್ನ ಈಗ ತೀವ್ರಗೊಳಿಸಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೈಲಾರಿ, 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್, ಈತ ಸರೆಂಡರ್ ಆಗೋ ಮೂಲಕ ಯಾವೆಲ್ಲ ಅಂಶಗಳು ಬೆಳಕಿಗೆ ಬಂದಿದೆ, 400 ಕೋಟಿ ಯಾರಿಗೆ ಸೇರಿದ್ದು, ಏನು ಎತ್ತ, ಎಸ್ಐಟಿ ಅಧಿಕಾರಿಗಳ ತನಿಖೆ ಎಲ್ಲಿವರೆಗೂ ಬಂದಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮೈಲಾರಿ. ಖಂಡಿತ ಅಶ್ವಿನಿ, ಪ್ರಮುಖವಾಗಿ ಚೋರ್ಲಾ ಘಾಟ್ನಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಈ ದರೋಡೆ ಪ್ರಕರಣವನ್ನ ಮಹಾರಾಷ್ಟ್ರದ ಎಸ್ಐಟಿ ಪೊಲೀಸರು ಗಂಭೀರವಾಗಿ ಪರಿಗಣನೆ ಮಾಡಿದ್ರು. ಜೊತೆಗೆ ಈಗ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆ ಆಗಿರುವಂತದ್ದು. ಪ್ರಕರಣದ ಕಿಂಗ್ ಪಿನ್ ಮತ್ತು ಹಣದ ಮಾಲೀಕ ಎನ್ನಲಾಗಿರುವಂತಹ ಕಿಶೋರ್ ಸೇಠ್ ಈಗ ಶರಣಾಗಿರುವಂತದ್ದು. ನಾಸಿಕ್ ಮೂಲದ ಗೋಟಿ ಪೊಲೀಸ್ ಠಾಣೆಗೆ, ಅಂದ್ರೆ ಅಲ್ಲಿ ಏನು ಎಸ್ಐಟಿ ಪೊಲೀಸರಿಗೆ ಇಲ್ಲಿ ಶರಣಾಗಿರುವಂತದ್ದು. ಶರಣಾಗಿ ಏನು ನಿನ್ನೆ ಶನಿವಾರ ಸಂಜೆ ಕೂಡ ಆತನನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ತೀವ್ರ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಕಿಡ್ನಾಪ್ ಅಂದ್ರೆ ಸಂದೀಪ್ ಪಾಟೀಲ್ ಏನು ದೂರನ್ನ ಕೊಟ್ಟಿದ್ದ, ನನ್ನನ್ನ ಕಿಡ್ನಾಪ್ ಮಾಡಿ ಅಲ್ಲಿ ಜಯೇಶ್ ಎಂಬಾತ ನೀನು ದರೋಡೆ ಮಾಡಿದ್ದೆ, 400 ಕೋಟಿ ದರೋಡೆ ಮಾಡಿದೆ ಅನ್ನೋದ್ರ ಬಗ್ಗೆ ನನ್ನ ಮುಂದೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆ ಆಧಾರ ಮೇಲೆ ಈಗಾಗಲೇ ದೂರು ದಾಖಲಿಸಿಕೊಂಡು ಎಸ್ಐಟಿ ರಚನೆ ಮಾಡಿ ತನಿಖೆಯನ್ನ ಮಾಡ್ತಿದ್ದಂತ ಪೊಲೀಸರು ಒಟ್ಟು 8 ಜನ ಆರೋಪಿಗಳನ್ನ ಸದ್ಯಕ್ಕೆ ಬಂಧನ ಮಾಡಿದ್ದಾರೆ. ಪ್ರಕರಣದ ಹಿನ್ನೆಲೆ ಏನು, ಕಿಡ್ನಾಪ್ ಯಾತಕ್ಕೆ ಮಾಡಿದ್ದಾರೆ, ಹಣದ ಮೂಲ ಯಾವುದು, ಜೊತೆಗೆ ಈ ಸಂದೀಪ್ ಪಾಟೀಲ್ ಹೇಳ್ತಿರೋದು ಎಲ್ಲವೂ ಸತ್ಯವ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವಿಚಾರಣೆಯನ್ನು ಮಾಡುವಂತ ಕೆಲಸವನ್ನ ಎಸ್ಐಟಿ ಪೊಲೀಸರು ಮಾಡ್ತಿರುವಂತದ್ದು. ಜೊತೆಗೆ ಆಡಿಯೋ ಸಂಭಾಷಣೆಗಳು ಏನು ವೈರಲ್ ಆಗಿದ್ದು, ಆ ಒಂದು ವೈರಲ್ ಆದಂತಹ ಸಂದರ್ಭದಲ್ಲಿ ಗುಜರಾತ್ ಮೂಲದ ರಾಜಕಾರಣಿ ಯಾರು, ಆಶ್ರಮ ಯಾವುದು, ಮತ್ತು ಜೊತೆಗೆ ಹಣವನ್ನ ಎಲ್ಲಿ ತುಂಬಲಾಗಿತ್ತು, ಹಣವನ್ನ ಎಲ್ಲಿ ದರೋಡೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಕಿಶೋರ್ ಶೇಟ್ ನನ್ನ ಇಲ್ಲಿ ತೀವ್ರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಿರುವಂತದ್ದು. ಜೊತೆಗೆ ಕಿಶೋರ್ ಶೇಟ್ ಏನಿದ್ದಾನೆ, ಈತ ರಿಯಲ್ ಎಸ್ಟೇಟ್ ಉದ್ಯಮಿ, ಜೊತೆಗೆ ಬಿಲ್ಡರ್ ಕೂಡ ಆಗಿರುವಂತದ್ದು. ಈತನ 400 ಕೋಟಿ ಹಣವನ್ನ ಈತನೇ ಸಾಗಾಟವನ್ನ ಮಾಡ್ತಿದ್ದ. ಗೋವಾದಿಂದ ಈತ ಏನು ಆಂಧ್ರಕ್ಕೆ